ಮಳೆ ಸುದ್ದಿಗಳನ್ನು ಬಿಟ್ಟರೆ ನಟ ದರ್ಶನ್ ಬಳಿಕ ಈಗ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ವಿಜಯಲಕ್ಷ್ಮಿ ಈ ಹಿಂದೆ ಯಾವುದೋ ಒಂದೆರಡು ಅಮೆರಿಕನ್ ಡಕ್ ಸಾಕಿ ಸುದ್ದಿಯಲ್ಲಿದ್ರು. ಈಗ ಸ್ನೇಕ್ ಸಾಕಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಹೆಬ್ಬಾವು ಮಾದರಿಯ ಪೆಟ್ ಸ್ನೇಕ್ ಅನ್ನ ಸಾಕಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಅಪಾರ್ಟ್ಮೆಂಟ್ನ ನಿವಾಸಿಗಳು ಇದನ್ನು ವಿರೋಧ ಮಾಡಿದ್ರು ಕೂಡ ತಲೆ ಕೆಡಿಸ್ಕೊಂಡಿಲ್ವಂತೆ. ಹೊಸಕೆರಳ್ಳಿಯ ಅವರ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಆ ಫ್ಲಾಟ್ ಅಲ್ಲಿ ಒಂದು ಪೆಟ್ ಸ್ನೇಕ್ ಅನ್ನ ಅವರು ಸಾಕ್ತಿದ್ದಾರೆ ಅನ್ನುವ ದೂರು ಸಲ್ಲಿಕೆಯಾಗಿದೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ. ಬರ್ತ್ಡೇ ದಿನ ಹಾವನ್ನ ಕೈಯಲ್ಲಿ ಹಿಡ್ಕೊಂಡು ಅವರು ಪೋಸ್ಟ್ ಕೊಟ್ಟಿದ್ರು. ಫೆಬ್ರವರಿ 19ನೇ ತಾರೀಕು ತೆಗೆದಿರುವಂಥ ಫೋಟೋ ಇದು. ಪೆಟ್ ಸ್ನೇಕ್ ಇದು. ಆ ಪೆಟ್ ಸ್ನೇಕ್ ಅನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅದು ಹೆಬ್ಬಾವು ಅಂತೆ. ದರ್ಶನ್ ಪತ್ನಿ ತನ್ನ ಮನೆಯಲ್ಲಿ ಹೆಬ್ಬಾವು ಇಟ್ಕೊಂಡಿದ್ದಾರೆ. ಇದಕ್ಕೆ ಆ ಫ್ಲಾಟ್ನಲ್ಲಿರುವ ಬೇರೆ ಬೇರೆ ನಿವಾಸಿಗಳ ವಿರೋಧ ಇದೆ. ಆದರೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಆ ಪೆಟ್ ಸ್ನೇಕನ್ನು ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ. ತನ್ನ ಬರ್ತ್ಡೇ ದಿನ ಹೆಬ್ಬಾವು ಕೈಯಲ್ಲಿ ಇಟ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಸೊ ಇದು ನಮಗೆ ಆತಂಕಕ್ಕೆ ಕಾರಣ ಆಗಿದೆ ಅಂಥೇಳಿ ಒಂದಿಷ್ಟು ಜನ ಹೋಗಿ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೊಟ್ಟಿದ್ದಾರೆ, ದೂರು ದಾಖಲು ಮಾಡಿದ್ದಾರೆ. ಫೆಬ್ರವರಿ 19ನೇ ತಾರೀಕು ತೆಗೆದಿರುವ ಫೋಟೋ ಅನ್ನೋ ಮಾಹಿತಿ ಇದೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾಗ ದರ್ಶನ್ ಮನೆಯಲ್ಲಿ ಸರ್ಚ್ ಆಗಿತ್ತು. ಆಗ ವನ್ಯಜೀವಿಗಳೆಲ್ಲ ಪತ್ತೆ ಆಗಿದ್ವು. ಆಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಪೊಲೀಸರು ಪತ್ರ ಬರೆದಿದ್ರು. ಆಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ದರ್ಶನ್ ನಿವಾಸವನ್ನು ಸರ್ಚ್ ಮಾಡಿ ಕೇಸ್ ಕೂಡ ದಾಖಲು ಮಾಡ್ಕೊಂಡಿದ್ರು. ನಾವು ಮಾತಾಡ್ತಾ ಇರೋದು ಹಳೆ ಕೇಸ್ ದಾಖಲಾಗಿದ್ದು ಸರ್ಚ್ ಮಾಡಿದಾಗ ಮನೆಯಲ್ಲಿ ಏನು ಸಿಕ್ಕಿರಲಿಲ್ಲ. ಈಗ ಈ ಹಿಂದೆ ದರ್ಶನ್ ಪತ್ನಿ ತೆಗೆಸ್ಕೊಂಡಿರುವ ಈ ಫೋಟೋ ವೈರಲ್ ಆಗಿದೆ. ಅರಣ್ಯ ಅಧಿಕಾರಿಗಳು ಏನು ಮಾಡ್ತಾರೆ ಕಾದು ನೋಡಬೇಕಿದೆ.